ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಕಲ ಸಜ್ಜನರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಅಕ್ಷಯ ತೃತೀಯ ಅನ್ನುವಂಥದ್ದು ವಿಶೇಷವಾಗಿರತಕ್ಕಂತಹ ಹಿಂದೂಗಳು ಆಚರಣೆ ಮಾಡ್ತಕ್ಕಂತಹ ಹಬ್ಬ. 3:30 ಮುಹೂರ್ತ ಅಂತ ಇರ್ತದೆ, 3:30 ಮುಹೂರ್ತ ಅಂತ. ಅದರೊಳಗೆ ಈ ಅಕ್ಷಯ ತೃತೀಯ ಒಂದು ಅರ್ಧ ಮುಹೂರ್ತದ ದಿವಸ. ಬಂಗಾರ, ಅಕ್ಕಿ ಇತ್ಯಾದಿಗಳನ್ನು ಕೊಳ್ಳೋದಿದ್ದರೆ ಈ ದಿವಸವನ್ನು ಕೊಂಡ್ರೆ ಅಕ್ಷಯವಾಗ್ತದೆ, ವೃದ್ಧಿ ಆಗ್ತದೆ ಅನ್ನುವಂಥದ್ದು ಮಹಾಭಾರತದಲ್ಲಿ ಇರುವಂಥ ಉಲ್ಲೇಖದಂತೆ ವನವಾಸದಲ್ಲಿ ಆಹಾರಕ್ಕೋಸ್ಕರ ಕಷ್ಟಪಡ್ತಕ್ಕಂತಹ ಪಾಂಡವರಿಗೆ ಸರ್ವೋತ್ತಮನಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮ ಈ ದಿವಸವೇ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿವಸ. ಅದಕ್ಕೆ ಇದನ್ನು ಅಕ್ಷಯ ತೃತೀಯ ಎಂಬುದಾಗಿ ಆಚರಣೆ ಮಾಡಿ ಎಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಸುವರ್ಣಾದಿಗಳನ್ನು ಖರೀದಿ ಮಾಡ್ತಾರೆ. ಇನ್ನೊಂದು ಪರಮಾತ್ಮನಾದಂತಹ ಶ್ರೀಮನ್ನಾರಾಯಣನ 6ನೇ ಅವತಾರವಾದಂತಹ ಪರಶುರಾಮ ದೇವರ ಅವತಾರದ ಆದಂತಹ ದಿವಸ ಇದೆ. ಪರಶುರಾಮ ದೇವರು ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿ ಮತ್ತು ದೈತ್ಯರೆಲ್ಲ ಕ್ಷತ್ರಿಯರಾಗಿ ಹುಟ್ಟು ಬಂದಿದ್ದರು, ಧರ್ಮ ಕಾರ್ಯಗಳಿಗೆ ತೊಂದರೆ ಮಾಡ್ತಾಯಿದ್ರು. ಅಂಥವ್ರನ್ನೆಲ್ಲ ನಾಶ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂತಹ ಅದ್ಭುತವಾಗಿರ್ತಕ್ಕಂತಹ ಭಾರ್ಗವ ರಾಮನ ಅವತಾರ ಪರಶುರಾಮ ದೇವರು ಈ ಅಕ್ಷಯ ತೃತೀಯವೇ ಆಗಿದೆ. ಹೀಗೆ 2 ಅಕ್ಷಯ ತೃತೀಯ ದಿವಸ ಈ ಪರಶುರಾಮ ದೇವರ ಸ್ಮರಣೆಯನ್ನು ಮಾಡಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.